ಗೈಸ್ ಟೈಮ್ ಬಂದು ಕರೆಕ್ಟಾಗಿ 8:02 ಆಗೈತೆ. ನಮ್ಮ ಮನೇಲಿ ನನ್ನ ವ್ಲಾಗ್ ಈಗ ಶುರು ಮಾಡೋರೆ ಗೈಸ್. ಟಿವಿಲಿ ನಮ್ಮಮ್ಮ ಈಗ ಪಪಾಯ ಪೀಸ್ ಈಗ ಕುಯ್ದ್ ಕೊಟ್ಟವ್ರ ಈಗ ಖಾಲಿ ಹೊಟ್ಟೆಗೆ ತಿನ್ನು ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್ ಆಕ್ಚುಲಿ ನಿನ್ನೆ ವ್ಲಾಗ್ ಸ್ವಲ್ಪ ರಾತ್ರಿ ಲೇಟಾಗಿ ಎಡಿಟ್ ಮಾಡಿದ್ನ. ಎಷ್ಟು ಒಂದು ಮಧ್ಯರಾತ್ರಿ 1 ಗಂಟೆ ಹಂಗೆಲ್ಲ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡಿ ಆಮೇಲೆ ಮಲಗಿದ್ದು. ಲೇಟಾಗಿ ಮಲಗಿದ್ನಲ್ಲ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲೇ ಇಲ್ಲ ಗುರು. 5 ಗಂಟೆ ಹಂಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಆ್ಯಕ್ಚುಲಿ ಅಲಾರಾಮು ಹೊಡಿತು, ಬಟ್ ಎದ್ದೇಳಕ್ಕಾಗಲೇ ಇಲ್ಲ. ಆಮೇಲೆ ಮತ್ತೆ ಕ್ಲೀನಾಗಿ ಆಮೇಲೆ ಅಲಾರಾಮನ್ನು ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡೆ. ಆಂಟಿ 10 ರೂಪಾಯಿದು ವಿಳೆದೆಲೆ ತಗೊಬನ್ನಿ ಆಂಟಿ, ಪೂಜೆಗೆ ಚೆನ್ನಾಗಿರೋ ಕೊಡಿ. ಗೈಸ್ ನಮ್ಮಮ್ಮ ಅಂಗಡಿಗೆ ಹೋಗಿ ವಿಳೆದೆಲೆ ತಗೋಬಾ ಅಂತ ಹೇಳಿದ್ರು ಪೂಜೆಗಂತೆ. ಗೈಸ್ ನಮ್ಮ ಅಪ್ಪಂದು ಈಗ ವಾಕ್ ಮುಗೀತು, ಈಗ ಚಾರ್ಲಿಗೆ ಮಾಡಿಸ್ತಾರೆ ಈಗ ವಾಕ್. ಸುಮಾರು ಜನ ಕೇಳ್ತಿರು, ಬ್ರೋ ಚಾರ್ಲಿನ ತೋರಿಸ್ತಾನೆ ಇಲ್ವಲ್ಲ ಹಂಗೆ ಅಂತ. ಆ್ಯಕ್ಚುಲಿ ಚಾರ್ಲಿಗೆ ಹುಷಾರಿಲ್ಲ ಗುರು, ಅದಕ್ಕೆ ಜಾಸ್ತಿ ಅವನನ್ನು ತೋರಿಸ್ತಾನೆ ಇಲ್ಲ. ಏನಾಗೈತೆ ಅಂದರೆ ಅದೇ ಇನ್ಫೆಕ್ಷನ್ ಆಗೈತೆ ಅಷ್ಟೇ. ಅಂದರೆ ಏನಂತ ಮೇಜರ್ ಏನಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗೈತೆ, ಅದಕ್ಕೆ ಅವನಿಗೆ ಜಾಸ್ತಿ ತೋರಿಸ್ತಾಳಮ್ಮ. ನಿನ್ನೆ ನಮ್ಮಮ್ಮ ಮಾಡಿದ ಬಿರಿಯಾನಿ ಈಗ ಓವನಿಗಿಟ್ಟು ಬಿಸಿಗೆ ಇಟ್ಟವ್ರೆ ಗೈಸ್. ಎಲ್ಲ ಬಿಸಿಯೆಲ್ಲ ಆಯಿತು ಅನಿಸುತ್ತೆ ನೋಡಿ, ಇಲ್ಲಿ ಬಾಕ್ಸಲ್ಲಿ ಹಿಂಗೆ ಇಟ್ಟವ್ರೆ. ಆಮೇಲೆ ಹಂಗೆ ಕೈಯಲ್ಲಿ ತಗೋಬೋದಾ? ಸದ್ಯ ಏನು ಸುಡ್ತಿಲ್ಲ, ಎಲ್ಲ ಸ್ವಲ್ಪ ಸುಡ್ತೈತೆ ಅಷ್ಟೇ. ಜಾಸ್ತಿ ಸುಡ್ತು. ಅದ ಕಣಮ್ಮ, ಫಸ್ಟ್ ನಾನು ಕೇಳಿದ್ ಕುತ್ರ ಕೊಡಮ್ಮ. ನಿನಗೆ ನನ್ನ ಸಣ್ಣ ಮಗನೇ ತಾನೆ. ಸಾಕಾಗಬೇಕಿದ್ರೆ ಈಗ ನೀವೇ ನೋಡಿದ್ರಲ್ಲ ಸ್ವಲ್ಪ ಚಲ್ತಲ್ಲ, ಅದಕ್ಕೆ ನಮ್ಮಮ್ಮ ರೇಗಾಡ್ತಾರೆ. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಯಾವ ಕೆಲಸ ಪರ್ಫೆಕ್ಟಾಗಿ ಮಾಡಿದ್ದೀನಿ ನೀನೇ ಹೇಳು ಅಂತ. ಈಗ ನಂಗೆ ಬೈತಾರೆ. ಮೊಸರು ಐತಾ ಗೈಸ್? ಬನ್ನಿ ಮೊಸರು ಜೊತೆ ತಿನ್ನೋಣ. ಇನ್ನೊಂದು ಫ್ರೆಶ್ ಮೊಸರು ಐತೆ, ಬಟ್ ಅದನ್ನ ಹಾಕೊಳ್ಳೋದು ಬೇಡ, ಇದನ್ನೇ ಹಾಕೊಳ್ಳೋಣ. ಅದು ನಮ್ಮ ಚಾರ್ಲಿಗಿರ್ಲಿ. ಗೈಸ್ ನೀವು ಒಂದು ಅಬ್ಸರ್ವ್ ಮಾಡಿದ್ದೀರಾ, ಬಿರಿಯಾನಿ ತಪ್ಪರು ಏನಾದ್ರು ನಾನ್ ವೆಜ್, ಅದರಲ್ಲೂ ಜಾಸ್ತಿ ಬಿರಿಯಾನಿ ಗುರು. ಬಿರಿಯಾನಿ ಇವತ್ತು ಮಾಡಿದಾಗ ನಾಳೆ ಬೆಳಗ್ಗೆ ತಿಂತೀವಲ್ಲ, ಅವಾಗ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ, ಇನ್ನೂ ಟೇಸ್ಟು ಜಾಸ್ತಿ ಆಗಿರುತ್ತೆ. ನಮ್ಮ ಮನೇಲಿ ಇವಾಗ ಸೇಮ್ ಅದೇ ಕತೆ ಆಗೈತೆ. ಈಗ ಬಿರಿಯಾನಿ ಟೇಸ್ಟ್ ಈಗ ಇನ್ನೂ ಜಾಸ್ತಿ ಆಗೈತೆ. ಗೈಸ್ ನಮ್ಮಪ್ಪ ಇವಾಗ ಶೆಡ್ಡಿಂದ ಈಗ ಕಾರ್ ತೆಗಿತವ್ರೆ. ಏನಕ್ಕೆ ಅಂದರೆ ಈಗ ಮಳಲಿ ಕಡೆಗೆ ಈಗ ಹೋಗಕ್ಕೆ, ಈಗ ಲಾಸ್ಟ್ ಈಗ ಒಂದು 2 ಬ್ಲಾಗ್ಸ್ ಹಿಂದೇನೋ ಅಥವಾ ಮೊನ್ನೆ ಬ್ಲಾಗ್ ಅಲ್ಲೋ ಈಗ ನೀವು ನೋಡಿದ್ರಿ, ಮಳಲಿ ಕಡೆಗೆ ಹೋಗಿದ್ವು ನಾನು ನಮ್ಮ ಅಪ್ಪ ಅಮ್ಮ. ಏನಕ್ಕೆ ಅಂದರೆ ಇದು ಮಳಲಿ ಮನೆ ಮೇಲೆ ಶೀಟ್ ಹಾಕ್ಸೋಣ ಅಂತ. ಈಗ ಇನ್ನೊಬ್ರನ್ನ ಈಗ ಕರ್ಕೊಂಡು ಹೋಗ್ತಾ ಇದೀವಿ ಈಗ ತೋರ್ಸಕ್ಕೆ, ಅಂದರೆ ಮನೆ ಡಿಸೈನು ತೋರ್ಸಕ್ಕೆ, ಅಂದರೆ ಅವ್ರಿಗೂ ಕ್ಲೀನಾಗಿ ಒಂದು ಐಡಿಯಾ ಸಿಗ್ಲಿ ಅಂತ. Shia, smile, Shia, smile. ಇವಾಗಿದ್ದ ಆಯ್ತಾ? ನಡಿ. ಎಲ್ಲ ಅತ್ತೆ ಎಲ್ಲಿ? Shia, shake hand. ಫ್ರೆಂಡ್ಸ್. ಇವಾಗ ಎದ್ದಾಯ್ತಾ? ನೀವು ಇವಾಗ ಎದ್ದಿದ್ದೀರಾ? ಹಂಗಿದ್ದೀರಾ? ನೀರು ಈ ಸೀಟ್ ಮೇಲೆ ಹೋಗಿ ಬೀಳುತ್ತೆ. ಇದು ನಾವು ಸ್ವಲ್ಪ ಮುಂದಕ್ಕೆ ಬಿಡ್ತೀವಿ. ಎಲ್ಲಿ ನಿಮ್ಮ ಯಜಮಾನ್ರು? ತಡಿ. ಶಿಯಾ ಸ್ಮೈಲ್ ಕೊಡು. ಶಿಯಾ ಇಲ್ಲಿ ಸ್ಮೈಲ್ ಕೊಡು. ಶಿಯಾ ಫೋಟೋ ಸ್ಮೈಲ್ ಕೊಡು. ಸಿಮೆಂಟ್ ಇಟ್ಕೆ ಬೆಟರ್ ಅಂತ. ಇಟ್ಕೆ ಆಗಲ್ಲ, ಇಲ್ಲ ಪಿಲ್ಲರ್ ಕಟ್ಸ್ಬೇಕು. ಸಿಮೆಂಟ್ ಈ ಪಿಲ್ಲರ್ ಹಾಕ್ಸ್ಬೇಕು. ಹೌದಾ? ಸಿಮೆಂಟ್ ಇಟ್ಕೆ ವೆಯ್ಟ್ ಇರುತ್ತಲ್ಲ ತಿರ್ತಾರೆ, ಊಟ ಇಟ್ಟಿರ್ತಲ್ಲ ಜಗ್ಗುತ್ತಣ ವೆಯ್ಟ್ ತೆಗಿತಾ ಆಡ್ತಾವ. ನಾವು ಕೇಳ್ಕೊಟ್ಟೆ ಅಲ್ಲಿ ಕಣ್ಮುಚ್ಚು, ಕಣ್ತೆಗಿ, ಕಣ್ಮುಚ್ಚು, ಕಣ್ತೆಗಿ. ಶಿಯಾ ಗೊಗ್ಗಯ್ಯ ಹೆಂಗ್ ಸೌಂಡ್ ಮಾಡೋದ್ ಕೇಳು. ಗೊಗ್ಗಯ್ಯ
ಅತ್ತೆ ಹತ್ರ ಬರೋದು ಅಭ್ಯಾಸ ಆಯ್ತು. ಗೊಗ್ಗೆ ಹೆಂಗ ಸೌಂಡ್ ಮಾಡೋದು? ಹಿಂಗೆ ಹಿಂಗೆ ಗೊಗ್ಗೆ ಹೆಂಗೆ ಸೌಂಡ್ ಮಾಡೋದು? ಗುರುವಾರ ಇಲ್ಲಿಗೆ ಮೆಟಲ್ ಹಾಕಿ ಎಷ್ಟು ಬೇಕಾಗ್ತದೆ ಕ್ಯಾಶ್? ದೋಣಿ ಆದ್ರೂ ಸರಿ ಒಳ್ಳೆ ಕ್ವಾಲಿಟಿ ಆಗ್ತದೆ. ಎಲ್ಲ ಕಂಪ್ನಿದೆ, ಎಲ್ಲ ದೋಣಿ ಸ್ಕ್ರೂಸ್ ಹಾಕಿ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಹಾಕ್ಬೇಕಾ? ಅದು ಕಾಲ ಸ್ವಲ್ಪ ವರ್ಷ ಆದ್ಮೇಲೆ ಸಣ್ಣ ನಟ್ಟಿರುತ್ತೆ ಅಣ್ಣ, ಕಟ್ಟಾದ್ರೆ ಅದ್ರಲ್ಲಿ ಇದೇ ಹೋಗುತ್ತೆ. ಕ್ಲಾಂಪ್ ಹಾಕ್ತೀನಿ ಅದು ನಿಮಗೆ, ಅದನ್ನು ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ನೀವು ಯಾವ್ದು ಅದನ್ನೇ ಹಾಕ್ಕೊಡ್ತೀನಿ, ನೀವು ಯಾವ್ದಾರು ಸೆಲೆಕ್ಟ್. ಅದಟ್ಟು ಮತ್ತೆ ಸಿಗಲ್ವಾ ಅದು? ಅದು ಸಿಕ್ಕಿದ್ರೆ ಅಲ್ಲಿ ಹಾಕಕ್ಕಾಗಲ್ಲ, ಆ ಜಾಗದಲ್ಲಿ ಹಾಕಕ್ಕಾಗಲ್ಲ. ಯಾಕಾಗಲ್ಲ ಅಂತ? ಅಲ್ಲಿ ಬೆಳ್ಳ ಆಡ್ಸಕ್ಕೆ ಮಾಮೂಲಿ ಕೆಳಗಿದ್ದಾಗಲೇ ಟೈಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡೆ ನೀವು ಅಲ್ಲಿ ಫಿಕ್ಸ್ ಆದಾಗ ಇದು ಮಾಡೋಕ್ಕಾಗಲ್ಲ. ಹೊರಗೆ ಕೂರುತ್ತಾ ನಟ್ಟದು? ಆ ದೋಣಿ ಒಳಗಡೆ ಇರುತ್ತೆ, ದೋಣಿ ಒಳಗಿರುತ್ತಾ? ಕ್ಲಾಂಪಿಂಗ್ ಇರುತ್ತೆ, ಲುಕ್ ಕಾಣುತ್ತೆ, ಚೆನ್ನಾಗಿ ಲುಕ್ ಕಾಣುತ್ತೆ. ಅದಕ್ಕಿಂತ ಇದು ಲೈಫ್ ಇರುತ್ತೆ, ರೆಸ್ಟ್ ಬರಲ್ಲ ಅದು. ಈಗ ವರ್ಕ್ ಯಾವಾಗಿಂದ ಶುರು ಮಾಡ್ತೀರಾ? ಗುರುವಾರ ಬರ್ತೀವಿ. ಗುರುವಾರ ಬೆಳಗ್ಗೆನೆ ಮೆಟಲ್ ಹಾಕೊಂಡು ಹೆಚ್ಚು ಕಡಿಮೆ ಇಷ್ಟೊತ್ತಾಗುತ್ತೆ. ಬಂದ್ಬಿಟ್ಟು ಅವತ್ತು ಏನೇನಾಗುತ್ತೆ ಸಂಜೆ ಅವ್ರಿಗೆ ಮಾಡಿಬಿಟ್ಟು ಮಾಮೂಲಿ ತೂಕದ ನಾವು ಮಾಡ್ಸೋವರೆಗೂ ಒಂದು 2-3 ಮನೆ ನಿಮಗೆ ಕೊಡ್ತಾರೆ. ಅಲ್ಲೊಂದು ಮನೆ ಐತೆ, ಅಲ್ಲೊಂದು ಮನೆ ಐತೆ. ಅಕ್ಕ ಕೊಡ್ಲಿ ಬಿಡ್ಲಿ, ನಾನು ಕೆಲಸ ಇದನ್ನಂತೂ ನಾವು ಮಾಡೋ ಕೆಲಸ ನಿಯತ್ತಾಗಿ ಮಾಡ್ಕೊಡ್ತೀನಿ. ಹೆಂಗ್ ಮಾಡ್ತಾರೆ ಏನು ಇವ್ರಿಗೆ ಕೊಡೋಣ ಅಂತ ಬಂದು ನೋಡೋರು ಇರ್ತಾರೆ. ಹಂಗಾಗಿ ನಂಗೆ ಬೇಡ, ನಾನು ಮಾಡ್ಕೊಂಬಂದೆ. ಅಮ್ಮ ಮಾಡಿಲ್ಲ, ಅಮ್ಮಂಗೆ ಬೇಕಾರೆ ಹಾಕೊಡಿ. ಶಿಯಾ ಬಾಯ್ ಗಾನೇನ್ ಖೋಖೋ ಪ್ಲೇಯರ್ ಆಗೋಳೆ. ಖೋಖೋ ಪ್ಲೇಯರ್ ಗಾನೆ. ಅಮ್ಮ ಮಳೆ ಬರ್ತೈತಮ್ಮ. ನಾಲ್ಕು ಕಾಳು ಆಮೇಲೆ ಬಂದು ಜೋರಾಗಿ ಬಂದು ಏನ್ ಮಾಡ್ತೀಯ? ನಾಳೆ ಹಾಫ್ ಕ್ಲಾಸ್ ಮಧ್ಯಾಹ್ನ. ನಾಳೆ ಇದಕ್ಕೆ ಹೋಗ್ಬೇಕು ಬಾ. ನೀನು ಅತಿಯಾಗಿ ಮಾತಾಡ್ಬೇಡ. ಪಪ್ಪ ಹೇಳಿದ್ರು ಮಕ್ಕೋಗಿತ್ತೀಗ. ಗೈಸ್, ನಮ್ಮಮ್ಮ ಏನ್ಗಂದ್ರೆ ಈಗ ಸಿಟಿಗೆ ಹೋಗ್ಬೇಕು ಅಂತ ಫುಲ್ಲು ಫೋರ್ಸ್ ಮಾಡ್ತಾವ್ರೆ. ಯಾಕಮ್ಮ ಸಿಟಿಗೆ? ಅದೇ ಅವ್ರದ್ದು ನಾವು ಅಪ್ಪನ ಫ್ರೆಂಡ್ ಅವ್ರ ಮಗಳದು ಮದುವೆ ಇತ್ತಂತೆ ಗೈಸ್, ಇದೆಯಂತೆ. ಅದಕ್ಕೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಈಗ ಅಂದ್ಬಿಟ್ಟು ಈಗ ಸಿಟಿಗೆ ಹೋಗ್ತಿರೋದು. ನೋಡ್ರಿ, ಈಗ ಮಳೆ ಲೈಟಾಗಿ ಉದುರುತ್ತಿದೆ, ಅಂತ ಜೋರಾಗಿ ಏನು ಬರ್ತಿಲ್ಲ. ಆಕ್ಚುಲಿ ಸ್ಕೂಟಿನೇ ಬೆಸ್ಟ್ ಸಿಟಿಗಿಲ್ಲ, ಬಟ್ ಸ್ಕೂಟಿ ಪಂಚರ್ ಆಗಿರೋದು ಇನ್ನ ಪಂಚರ್ ಹಾಕ್ಸಿಲ್ಲ. ನಮ್ಮಪ್ಪ ಟೈರ್ ಬಿಚ್ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಬಿಚ್ಚಿಕೊಂಡಿಲ್ಲ. ಈ ವ್ಲಾಗ್ ನೋಡ್ತಿರ್ಬೇಕಿದ್ರೆ ಅದನ್ನು ಹೇಳ್ತಾರೆ, ಯಾಕೆ ಮಗನೇ ನಿನಗೆ ಬಿಚ್ಚಕ್ ಬರಲ್ವಾ ಅಂತಾನು ಹೇಳ್ತಾರೆ. ಸೊ ಅದೆಲ್ಲ ಬಿಡಿ ಗೈಸ್, ಬನ್ನಿ ಈಗ ಸಿಟಿ 100 ಈಗ ಸಿಟಿ ಕಡೆಗೆ ಹೋಗ್ಬಿಟ್ಟು. ಪೊಲೀಸ್ ಏನಿಲ್ವ ನಮ್ಮ ಟ್ರಾಫಿಕ್ ಅಲ್ಲಿ ಇದು ಮಾಡಬೇಡ. ಅವ್ನು ಬಂದಿತ್ತು ಕಣಮ್ಮ, ಕಾರು ಸ್ಲೋನೇ ಅಲ್ವೇನೋ ನಿಂತಿತ್ತು. ಬಾಲಕ್ಕ ಎಡಕ್ಕ ಗೈಸ್ ಸಿಟಿಗೆಲ್ಲ ಹೋಗಿ ಗಿಫ್ಟ್ ಎಲ್ಲ ತಗೊಂಡು ಬಂದಾಯ್ತು ಗೈಸ್. ಅಮ್ಮ ಅವ್ರ ಮದ್ವೆ ಯಾವತ್ತಮ್ಮ ಇರೋದು? ಥರ್ಸ್ಡೇ, ಗುರುವಾರ ಅಲ್ಲ. ಅವ್ರಿಗೆ ನಾನು ಬ್ಲಾಗ್ ನೋಡಿ ಅವರಿಗೆ ಗಿಫ್ಟ್ ಎಲ್ಲ ಗೊತ್ತಾದ್ರೆ ಪ್ರಯೋಜನ ಏನ್ ಮತ್ತೆ? ಯಾವ್ದೇ ಬಿಸಿ ಇದ್ರು ಚಕ್ರಂಜನಿಯ ಬ್ಲಾಗ್ಸ್ ಬೆಳಗ್ಗೆ 8 ಗಂಟೆಗೆ ನೋಡ್ತಾರೆ. ಗೈಸ್, ಸೊ ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡೋಣ. ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸುಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇಲ್ಲಪ್ಪ.